ಸಾಕು ಪ್ರಾಣಿಗಳ ಮೇಲೆ ಚಿರತೆ ದಾಳಿ, ಆತಂಕದಲ್ಲಿ ರೈತರು. ವ್ಯವಸಾಯ ಮಾಡುತ್ತಿದ್ದ ರೈತನ ಮೇಲೆ ದಾಳಿಗೆ ಯತ್ನಿಸಿದ ಚಿರತೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಕುರುಮಯ್ಯನಗುಡ್ಡಲು ಗಣೇಶಪುರ ಹತ್ತಿರ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರುವ ದುರ್ಗಮ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು, ಅರಣ್ಯ ಇಲಾಖೆಯವರು ಬೋನ್ ಇಟ್ಟಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾಗಲೇ ಮೋಸ ಮಾಡುತ್ತಿದ್ದ ರೈತನ ಮೇಲೆ ದಾಳಿಗೆ ಯತ್ನಿಸಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನರಬಲಿ ಆದಾಗ ಪರಿಹಾರ ನೀಡಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬರೋದು ಬೇಡ. ಅದರ ಬದಲು ಚಿರತೆ ಸೆರೆ ಹಿಡಿದು ಗ್ರಾಮಸ್ಥರ ಜೀವ ಉಳಿಸಲು ಅರಣ್ಯ ಇಲಾಖೆಯವರು ಮುಂದಾಗಬೇಕಾಗಿದೆ. ರೈತರು ಸಾಕಿದ್ದ ಈ ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡಿ ಜೀವಹಾನಿ ಮಾಡಿದೆ. 3 ತಿಂಗಳಿನಿಂದ ಬೋನಿಗೆ ಬೀಳದ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತೆ ವಿಫಲರಾಗಿದ್ದಾರೆ. ಸರಿಯಾದ ಕ್ರಮ. ಜನಸಾಮಾನ್ಯರ ಪ್ರಾಣ ಹೋದಾಗ ಪರಿಹಾರದ ಜೊತೆ ಬರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೊಂದರೆ ಆಗುವ ಮೊದಲೇ ರೈತರ ಜೀವ ಕಾಪಾಡುವ ಹೊಣೆ ನಿಮ್ಮದೇ. ಈಗಲಾದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇರೆ ಯಾವುದಾದರೂ ವಿಧಾನದಿಂದ ಚಿರತೆಯನ್ನ ಹಿಡಿಯಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶನಿವಾರ ಒಂದು 3 ಗಂಟೆಯಿಂದ ಇಲ್ಲಿ ಯಾರು ತೋಟದಲ್ಲಿ ನೈಟೆಲ್ಲ ನೀರು ಕಟ್ಟಬೇಕು, ಯಾರು ಮನೆ ಬಿಟ್ಟು ಈಚೆಗೆ ಬರೋಕ್ಕಾಗಲ್ಲ. ಮನೆಯಿಂದ ಬಾಗಿಲಿಗೆ ಬರುತ್ತೆ ರೆಡಿ ಬಾಗಿಲಿಗೆ ಬರುತ್ತೆ. ನಮ್ಮವು 7 ನಾಯಿ ತಿಂದವೆ, 7 ನಾಯಿ ತಿಂದದೆ, ಒಂದು 2 ಮೇಕೆ ತಿಂದೈತೆ. ಹುಡುಗರು ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತವೆ, ಚಿಕ್ಕ ಮಕ್ಕಳು ಹೋಗೋ ದಾರಿಲಿ ಈಗ ಅಲ್ಲೆಲ್ಲ ಎಲ್ಲ ಬೇಲಿ ಬೆಳೆದೈತೆ. ಏನೋ ಫಾರೆಸ್ಟ್ನವ್ರು ಕೇಳಿದ್ರೆ ಗಿಡ ತೆಗಿಸ್ರಿ, ಬೇಲಿ ತೆಗಿಸ್ರಿ ಅಂತ ಕೇಳ್ತಾರೆ. ನಾವೇ ತೆಗಿಸ್ರಿ ಅಂತಾರೆ. ಫಾರೆಸ್ಟ್ನವರು ರೈನ್ರಿಗೆ ಫೋನ್ ಮಾಡಿರಿ, ಗಿಡ ತೆಗಿಸ್ರಿ, ಎಲ್ಲ ಬಾಜ್ ಬೆಳ್ಕೊಂಡು ಕಣ್ರಿ, ಓಡಿಸ್ರಿ, ಪಟಾಕಿ ತಗೊಂಡು ಹೊಡೀರಿ, ಇಂಥವೆಲ್ಲ ಹೇಳ್ಕೊಡ್ತಾರೆ. ವ್ಯವಸ್ಥೆ ಏನೂ ಮಾಡ್ತಾಯಿಲ್ಲ. ಎಲ್ಲೋ ಅಂತ ಬೋನ್ ತಗೊಂಬಂದು ಎಸಿತಾರೆ, ಅದ್ರೊಳಗೆ ಏನೂ ಕಟ್ಟಲಿಲ್ಲ ಅಂದರೆ ಈಗ ನಾವು ಬಾವಿ ನೋಡ್ತೀವಿ, ಅದ್ರೊಳಗೆ ಹೋಗಿ ದುಮ್ಕೋಕ್ಕಾಗತ್ತೆ ನಾವು? ಅದಕ್ಕೆ ವ್ಯವಸ್ಥೆ ಏನಾದರೂ ಮಾಡಿದರೆ ಬೋನ್ ತಗೊಂಬಿಟ್ಟು ಎಲ್ಲೋ ತಗೊಂಬಂದು ಬೋನ್ ಇಕ್ಕಿದ್ದೀವಿ ಅಂದರೆ ಬರೇ ಬೋನ್ಗೆ ಏನಕ್ಕೆ ಹೋಗುತ್ತೆ ಚಿರತೆ? ಅದ್ರೊಳಗೆ ಏನಾದರೂ ಕಟ್ಟಿರ್ಬೇಕು ತಾನೆ. ಅದಕ್ಕೆ ಮೇಕೆ ಮರಿ ಕಟ್ರಿ, ನಾಯಿ ಕಟ್ರಿ ಅಂತ ನಮಗೆ ಹೇಳೋಗ್ತಾರೆ. ಇಲ್ಲಿ ಚಿರತೆ ಕಾಟ ಶಾನೆ ಆಗಿದೆ. ನಾವು ಸ್ಕೂಲಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಬೇಲಿ ಒಳಗೆ ಬತ್ತೈತೆ. ನಾವು ಏನು ಮಾಡೋಣ? ನಮ್ಮ ಅಪ್ಪ ಅಮ್ಮ ಕೂಲಿಗೆ ಹೋಗ್ತಾರೆ, ಬಿಟ್ಟು ಬರೋಕ್ಕೆ ಗಾಡಿಗಳಿಲ್ಲ, ರೋಡ್ ಬೇರೆ ಸರಿ ಇಲ್ಲ. ಒಂದು 8-10 ಹುಡುಗರು ಹೋಗ್ತಾರೆ. ಅವ್ರಿಗೆ ಒಬ್ರಿಗೆ ಏನಾರ ಆತು ಅಂದರೆ ಫಾರೆಸ್ಟ್ ಆಫೀಸರೇ ಕಾರಣ ಆಗ್ಬೇಕಾಗತ್ತೆ. ಆದರೆ ಅರಣ್ಯ ಇಲಾಖೆಯೇ ಕಾರಣ. ನಾವು 4-5 ಜನ ಹೋಗ್ತೀವಿ ಇಲ್ಲಿಂದ. ಅವ್ರೊಬ್ರಿಗೇನಾದರೂ ತೊಂದರೆ ಆದರೆ ಅರಣ್ಯ ಇಲಾಖೆಯರೇ ಕಾರಣ. ನಾವು TV ನ್ಯೂಸ್ನವ್ರಿಗೆ ವರದಿ ಕೊಡ್ತಾಯಿದ್ವಿ. ಈ ಅರಣ್ಯ ಇಲಾಖೆಯಿಂದ ನಮಗೆ ಚಿರತೆ ಬಂದು ಭಾರಿ ದಾಳಿ ಮಾಡ್ತಾಯಿದೆ. ಈಗ 3-4 ದಿನದಿಂದ ನಾಯಿ, ಕುರಿ, ದನ, ಮೇಕೆ, ಗಳಿಗೆಕೆರೆ, ಅಪ್ಪನಹಳ್ಳಿ, ಓಬಳಾಪುರ, ಬಿಳೆಕಲ್ಲಟ್ಟಿ ಈ ಕಾಡಿನಲ್ಲಿರ್ತ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ತೊಂದರೆ ಆಗಿದೆ. ಆದ್ದರಿಂದ ಸಹಕರಿಸಿ ಇದಕ್ಕೆ ನೀವು ಮಾಧ್ಯಮದವರು ಮಾಡಿಕೊಡ್ಬೇಕಾಗಿ ಸವಿನಯ ಪ್ರಾರ್ಥನೆ. ನೀವು ದಯವಿಟ್ಟು ಶೀಘ್ರದಲ್ಲೇ ಮಕ್ಕಳು ಮರಿ 7-8 ಕಿಲೋಮೀಟ್ರ್ ಹೋಗ್ಬೇಕು, ಬೆಳಗ್ಗೆ 7 ಗಂಟೆಗೆ ಹೋಗ್ಬೇಕು. ಈ ಸ್ಪೆಷಲ್ ಕ್ಲಾಸ್ ಇರುತ್ತೆ SLC ಮಕ್ಕಳಿಗೆ, ಇಲ್ಲಿಂದ ನಡಿಬೇಕು, 10ರಿಂದ ಈಗ ನಡಿಬೇಕು. ಎಲ್ಲೆಲ್ಲೂ ಬೇಲಿ ಒಳಗೆ ಅಟ್ಯಾಕ್ ಮಾಡ್ತಾಯಿದೆ. ಏನೇ ಮಾಡಿರು ಈ ಮರಿ, ಕರ, ದನ, ನಾಯಿಗಳಂತೂ ಎಲ್ಲವನ್ನೂ ಹೊತ್ಕೊಂಡೋಗಿ ತಿಂದೈತೆ. 4-5 ನಾಯಿ ಸಾಕಿದ್ರು ಕಾಡುಗಳಲ್ಲಿರೋ ಒಂಟಿ ಮನೆ ಅಂತ. ಇಷ್ಟು ದಾಳಿ ಮಾಡಿದೆ. ಸಹಕರಿಸಿ ನೀವು ಇದನ್ನ ಮನವಿ ನಿಮ್ಮಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಸ್ವಾಮಿ, ಇದು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಹಾಗಲವಾಡಿ ಹೋಬಳಿ, ನಿಟ್ಟೂರು ಹೋಬಳಿ, ಉಲ್ಲೇರೆ ಕಾವಲು, ದೊಡ್ಡಬೀಳು ಅಂತ. ಇಲ್ಲಿ ಕುರುಮಯ್ಯನಗುಡ್ಲು ಅಂತ ಐತೆ. ಇಲ್ಲಿ ಅಕ್ಕಪಕ್ಕದಾಗೆ 10 ಮನೆ ಇದ್ದಾವೆ. ಮನೆಗಳು ಅಂದರೆ ದೂರ ಅವ್ರ ಜಮೀನ ಕಟ್ಕೊಂಡವ್ರಿ. ಈಗ 3-4 ತಿಂಗಳಿಂದ ಚಿರತೆ ಕಾಟ ಭಾಳ ಆಗ್ಬಿಟ್ಟೈತಿ ಇಲ್ಲಿ ನಮಗೆ. ಆದರೂ 2-3 ಸರಿ ನಾವು ರೈತ ಸಂಘದವರು ವರದಿ ಕೊಟ್ಟಿವಿ. ಅವ್ರಿಗೆ ವರದಿ ಕೊಟ್ಟರು ಅವರು ಸ್ಪಂದಿಸ್ತಾ ಇಲ್ಲ. ಏನಂದರೆ ಇಲ್ಲಿ ಅಕ್ಕಪಕ್ಕ ಚಿರತೆ ಕಾಟ ಭಾರಿ ಆಗಿದೆ. ನಿನ್ನೆ 4 ಗಂಟೆಗೆ ಇಡೀ 15 ಜನ ಸುತ್ತಲೂ ಓಡಿಸಾಡ್ಕೊಂಡು
ಮುಂದೆ ಬಂತು. ಹಂಗೂ ಓಡಿಸಾಡ್ಕೊಂಡ್ರೆ ಒಂದು ನಾಯಿ ಒಂದು ಮೇಕೆ ಮರಿ ಎರಡನ್ನೂ ಹೊತ್ಕೊಂಡು ಒಂದು ಮೆಳೆ ಒಳಗೆ ಸೇರ್ಕೊಂತು. ಅಲ್ಲಿ ಕಲ್ಲು ತಗೊಂಡು ಹೊಡೆದ್ರು ಬದೂರು ನೋಡೋಗಿ ಇನ್ನೊಂದು ಅಜ್ಜಿ ಮನೆಗೆ ನುಗ್ಗಿ ಅಲ್ಲೊಂದು ನಾಯಿ ಕೊನ್ನಿ ಹೊತ್ಕೊಂಡು ಹೋಗ್ಬಿಡ್ತು ಮುಂದಕ್ಕೆ. ಆಮೇಲೆ ನೈಟು ಸಂಜೆಯಲ್ಲಿ ಬಂದಿದ್ದು ಮನೆ ಹಿಂದಗಡೆಗೆ ಮನೆಗಿತ್ತು. ಅಲ್ಲಿ ಇರೋ ಒಬ್ಬರೇ ತಗ್ನಾಗ ಒಂದೇ ಒಂದು ಮನೆ ಒಂದಿಷ್ಟು ಮೆಳೆ ಐತೆ. ಆ ಮೆಳೆ ಒಳಗೆ ಸೇರ್ಕೊಂಡು ಏನು ಮಾಡಿದ್ರು, ಎಷ್ಟು ಪಟಾಕಿ ಹೊಡೆದ್ರು ಅದೇನು ಅಳ್ಳಾಡಲಿಲ್ಲ. ನೀವು ಏನಾದರೂ ಮನಸ್ಸು ಮಾಡಿ ಇನ್ನೊಂದು ಬೋನ್ ಇಟ್ಟು ರೈತರನ್ನ ನೀವು ಸ್ವಲ್ಪ ಶ್ರದ್ಧೆಯಿಂದ ಕಾಪಾಡಬೇಕಾಗಿ ನಾವು ಕೇಳ್ಕೊತೀವಿ.